ನಮಸ್ಕಾರ ವೀಕ್ಷಕರೇ, ನೀವು ನೋಡ್ತಾ ಇದ್ದೀರಾ ಗ್ಯಾರಂಟಿ ನ್ಯೂಸ್. ನಾನು ರಾಮ್ ಬಡ್ಗೇರ್. ಟೀಮ್ ಇಂಡಿಯಾ ಕ್ರಿಕೆಟ್ ಇತಿಹಾಸದಲ್ಲೇ ಟೀಮ್ ಇಂಡಿಯಾಗೆ ಒಂದು ಸ್ಥಾನ ಇದೆ ಮತ್ತು ಸದ್ಯ ಇಡೀ ಕ್ರಿಕೆಟ್ ಜಗತ್ತನ್ನು ಆಳ್ತಾ ಇರೋದು ಕೂಡ ನಮ್ಮ BCCI. ಇಂಥ ಸಂದರ್ಭದಲ್ಲಿ ಭಾರತ ತಂಡದಲ್ಲಿ ಒಡಕು ಉಂಟಾಗಿದೆ. ಯಾರ್ಯಾರ ನಡುವೆ? ರೋಹಿತ್ ಶರ್ಮಾ ಮತ್ತು ಕೊಹ್ಲಿ ಖಾಸ ದೋಸ್ತರಾಗ್ಬಿಟ್ಟಿದ್ದಾರೆ, ಫ್ರೆಂಡ್ಸ್ ಆಗಿಬಿಟ್ಟಿದ್ದಾರೆ. ಎಷ್ಟು ದಿನಗಳ ಕಾಲ ಅವರಿಬ್ಬರ ನಡುವೆ ಬಣ ಬಡಿದಾಟ ಇದೆ, ಹಾಗೆ ಹೇಗೆ ಅಂತೆಲ್ಲ ಸುದ್ದಿ ಹರಿದಾಡ್ತಾ ಇತ್ತು. ಆದರೆ ಇವತ್ತು ಕೊಹ್ಲಿ ಮತ್ತು ರೋಹಿತ್ ಭಾಳ ಚೆನ್ನಾಗಿದ್ದಾರೆ. ಆದರೆ ಇನ್ಯಾರ ನಡುವೆ ಇಲ್ಲಿ ಬಣ ಬಡಿದಾಟ ಶುರುವಾಗಿದೆ? ಯಾರು ಅಂತ ಅಂದರೆ ಅದು ಬೇರೆ ಯಾರೂ ಅಲ್ಲ, ಟೀಮ್ ಇಂಡಿಯಾ ಕೋಚ್ ಗೌತಮ್ ಗಂಭೀರ್ ವರ್ಸಸ್ ಟೀಮ್ ಇಂಡಿಯಾ ನಾಯಕ ರೋಹಿತ್ ಶರ್ಮಾ. ಇವರಿಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ತಂಡದಲ್ಲಿ ಶುರುವಾಗಿದ್ದಾವೆ ಅನ್ನೋದು ಗೊತ್ತಾಗ್ತಾ ಇದೆ. ತಂಡದ ಆಯ್ಕೆ ಪ್ರಕ್ರಿಯೆಯಲ್ಲೂ ಕೂಡ ಮೂಗು ತೋರಿಸ್ತಾರೆ ಕೋಚ್ ಗಂಭೀರ್ ಅವರು. ಅದಾದ ನಂತರ ಪ್ರತಿಯೊಂದು ಪಂದ್ಯದಲ್ಲೂ ಕೂಡ 11 ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲೂ ಕೂಡ ಗಂಭೀರ್ ಅವರು ಮೂಗು ತೋರಿಸ್ತಾರೆ. ಅಲ್ಲಿ ಕ್ಯಾಪ್ಟನ್ಗೆ ಸ್ವಾತಂತ್ರ್ಯನೇ ಇಲ್ಲ ಅಂತ ಹೇಳಲಾಗ್ತಾ ಇದೆ. ಇದೆಲ್ಲದರಿಂದ ಟೀಮ್ ಇಂಡಿಯಾಗೆ ಹಿನ್ನಡೆ ಆಗ್ತಾ ಇದೆ. ಸತತವಾಗಿ ಸೋಲು ಕಾಣ್ತಾ ಇದೆ ಟೀಮ್ ಇಂಡಿಯಾ. ಯಾಕೆ ಈ ರೀತಿಯಾಗಿ ಟೀಮ್ ಇಂಡಿಯಾದಲ್ಲಿ ಬಿರುಕು ಉಂಟಾಗಿದೆ? ಯಾವ ಕಾರಣಕ್ಕೆ ಮತ್ತು ಯಾವ ರೀತಿಯಾಗಿ ಈ ಇಬ್ಬರು ಅಂದರೆ ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ಯಾಕೆ ಇಷ್ಟೊಂದು ಭಿನ್ನಾಭಿಪ್ರಾಯಗಳು ಶುರುವಾಗಿದ್ದಾವೆ ಅನ್ನೋದರ ಬಗ್ಗೆ ಗಮನಿಸ್ತಾ ಹೋಗೋಣ. ವೀಕ್ಷಕರೇ, ನಿಮಗೆಲ್ಲ ಗೊತ್ತೇ ಇದೆ, ಟೀಮ್ ಇಂಡಿಯಾ ಅಂತ ಅಂದಾಗ ಒಂದಿಷ್ಟು ಬಣ ಬಡಿದಾಟಗಳು ಸಾಮಾನ್ಯ. ಇದು ಇವತ್ತಿನ ವಿಚಾರ ಅಲ್ಲ, ಈ ಹಿಂದಿನಿಂದಲೂ ಕೂಡ ಇದ್ದೇ ಇದೆ. ನಾವು ಈ ರೋಹಿತ್ ಶರ್ಮಾ ಮತ್ತು ಗಂಭೀರ್ ಅವರ ವಿಚಾರಕ್ಕೆ ಬರೋದಕ್ಕಿಂತ ಮುಂಚೆ ಈ ಹಿಂದೆ ಯಾರ್ಯಾರ ನಡುವೆ ಅಂದರೆ ಈ ಕೋಚ್ ಮತ್ತು ಕ್ಯಾಪ್ಟನ್ಗಳ ನಡುವೆ ಗಲಾಟೆ ಆಗಿತ್ತು, ಅದರಿಂದ ಟೀಮ್ ಇಂಡಿಯಾಗೆ ಎಷ್ಟರ ಮಟ್ಟಿಗೆ ಎಫೆಕ್ಟ್ ಆಗಿತ್ತು ಅನ್ನೋದನ್ನು ಕೂಡ ಗಮನಿಸ್ತಾ ಹೋಗೋಣ. ನೀವು ಈ ಹಿಂದೆ ಕ್ಯಾಪ್ಟನ್ ಕೋಚ್ ಅಂದರೆ ಈಗ ಗಂಗೂಲಿ ಮತ್ತು ಗಂಗೂಲಿ ಅವರು ಟೀಮ್ ಇಂಡಿಯಾದ ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ಗ್ರೆಗ್ ಚಾಪೆಲ್ ಅವರು ಟೀಮ್ ಇಂಡಿಯಾದ ಕೋಚ್ ಆಗಿರ್ತಾರೆ. ಆ ಸಂದರ್ಭದಲ್ಲಿ ಇಬ್ಬರ ನಡುವೆ ಸಮನ್ವಯತೆಯ ಕೊರತೆ ಇರುತ್ತೆ. ಆಗ ಇಡೀ ಟೀಮ್ ಇಂಡಿಯಾ ಛಿದ್ರ ಆಗಿ ಹೋಗ್ಬಿಡುತ್ತೆ. ಟೀಮ್ ಇಂಡಿಯಾದ ವಾತಾವರಣವೇ ಹದಗೆಟ್ಟು ಹೋಗ್ಬಿಡುತ್ತೆ. ಆಟಗಾರರ ಮನಸ್ಸಿನಲ್ಲಿ ಅದು ಕೆಟ್ಟದಾಗಿ ಪ್ರಭಾವ ಬೀರೋದಕ್ಕೆ ಶುರುವಾಗುತ್ತೆ. ಇದರಿಂದ ಸಾಲು ಸರಣಿ ಸೋಲುಗಳನ್ನು ಅನುಭವಿಸ್ಕೊಂಡು ಬರುತ್ತೆ ಟೀಮ್ ಇಂಡಿಯಾ. ಅದಾದ ನಂತರ ಗ್ರೆಗ್ ಚಾಪೆಲ್ ಅವರನ್ನು ಕೋಚ್ ಹುದ್ದೆಯಿಂದ ಕೆಳಗಿಳಿಸಲಾಗುತ್ತೆ. ಅಲ್ಲಿಂದ ಬೇರೊಬ್ಬ ಕೋಚ್ ಆಗಮಿಸ್ತಾರೆ. ಅಲ್ಲಿಗೆ ಆ ಒಂದು ಪ್ರಾಬ್ಲಮ್ ಸಾಲ್ವ್ ಆಗುತ್ತೆ. ಅದಾದ ನಂತರ ಏನಾಗುತ್ತೆ? ಕುಂಬ್ಳೆ ವರ್ಸಸ್ ಕೊಹ್ಲಿ ಅವರು ಕ್ಯಾಪ್ಟನ್ ಆಗಿದ್ದಂಥ ಸಂದರ್ಭದಲ್ಲಿ ನಮ್ಮ ಕರ್ನಾಟಕದ ಹೆಮ್ಮೆ ಅನಿಲ್ ಕುಂಬ್ಳೆ ಅವರು ಕೋಚ್ ಆಗಿರ್ತಾರೆ, ಟೀಮ್ ಇಂಡಿಯಾದ ಕೋಚ್. ಆ ಸಂದರ್ಭದಲ್ಲೂ ಕೂಡ ಸಮನ್ವಯತೆ ಕೊರತೆ ಕಾಡುತ್ತೆ ಮತ್ತು ಇಬ್ಬರ ನಡುವೆ ಸಾಕಷ್ಟು ಭಿನ್ನಾಭಿಪ್ರಾಯಗಳು ಉಂಟಾಗ್ತವೆ. ಎಲ್ಲೋ ಒಂದು ಕಡೆ ಇವರು ಅನಿಲ್ ಕುಂಬ್ಳೆ ಸಿಕ್ಕಾಪಟ್ಟೆ ಶಿಸ್ತಿನ ಸಿಪಾಯಿ, ಆದರೆ ಇದರಿಂದ ಎಲ್ಲೊಂದು ಕಡೆ ಆಟಗಾರರು ಸುಸ್ತಾಗ್ತಾ ಇದ್ದಾರೆ ಗ್ರೌಂಡ್ನಲ್ಲಿ ಅನ್ನೋ ನಿಟ್ಟಿನಲ್ಲೂ ಕೂಡ ಆರೋಪ ಕೇಳಿ ಬಂದಿತ್ತು. ಮತ್ತು ಕೊಹ್ಲಿ ಹಾಗೂ ಇಲ್ಲಿ ಅನಿಲ್ ಕುಂಬ್ಳೆ ಅವರ ನಡುವೆ ಯಾವುದೇ ರೀತಿಯಾದಂಥ ಸಂಬಂಧ ಚೆನ್ನಾಗಿಲ್ಲ ಅನ್ನೋ ನಿಟ್ಟಿನಲ್ಲೂ ಕೂಡ ಕೇಳಿ ಬಂದಿತ್ತು. ಇದರಿಂದ ಎಲ್ಲೋ ಒಂದು ಕಡೆ ತಂಡದ ಮೇಲೆ ದೊಡ್ಡ ಮಟ್ಟದ ಕೆಟ್ಟ ಪರಿಣಾಮ ಬೀರೋದಕ್ಕೂ ಕೂಡ ಶುರುವಾಗಿತ್ತು. ಹಾಗಾಗಿನೇ ತಂಡದಿಂದ ಅಥವಾ ಕೋಚ್ ಹುದ್ದೆಯಿಂದ ಅನಿಲ್ ಕುಂಬ್ಳೆ ಅವರನ್ನು ಕೆಳಗಿಳಿಸಲಾಗುತ್ತೆ. ಅದಾದ ನಂತರ ರವಿಶಾಸ್ತ್ರಿ ಅವರು ಬರ್ತಾರೆ. ರವಿಶಾಸ್ತ್ರಿ ಮತ್ತು ಕೊಹ್ಲಿ ಅವರ ನಡುವೆ ಎಲ್ಲವೂ ಕೂಡ ಚೆನ್ನಾಗಿತ್ತು. ಹಾಗಾಗಿ ಅದು ಕಂಟಿನ್ಯೂ ಆಗುತ್ತೆ ಮತ್ತು ಟೀಮ್ ಇಂಡಿಯಾ ಇವರಿಬ್ಬರ ಸಾರಥ್ಯದಲ್ಲಿ ಅಂದರೆ ಕೋಚ್ ರವಿಶಾಸ್ತ್ರಿ ಮತ್ತು ಕೊಹ್ಲಿ ಕ್ಯಾಪ್ಟನ್ ಆದಂಥ ಸಂದರ್ಭದಲ್ಲಿ ಅದ್ಭುತವಾಗಿ ತಂಡವನ್ನು ಮುನ್ನಡೆಸ್ಕೊಂಡು ಹೋಗ್ತಾರೆ. ಅದೊಂದು ವಿಚಾರ ಆದರೆ ಇನ್ನು ಈ ಸಂದರ್ಭದಲ್ಲಿ ನಾವು ಗಮನಿಸ್ತಾ ಇದ್ದೀವಿ, ಈಗ ರೋಹಿತ್ ಶರ್ಮಾ ವರ್ಸಸ್ ಗೌತಮ್ ಗಂಭೀರ್. ಅಂದರೆ ದ್ರಾವಿಡ್ ಅವರು ಈ ಹಿಂದೆ ಕೋಚ್ ಆಗಿದ್ದಂಥ ಸಂದರ್ಭದಲ್ಲಿ ವರ್ಲ್ಡ್ ಕಪ್ ಗೆಲ್ತಾರೆ, ನಿಮಗೆಲ್ಲ ಗೊತ್ತೇ ಇದೆ. ರೋಹಿತ್ ಶರ್ಮಾ ಮತ್ತು ರಾಹುಲ್ ದ್ರಾವಿಡ್ ಅವರ ನಡುವೆ ಎಂಥ ಸಮನ್ವಯತೆ ಇತ್ತು ಅಂತ ಅಂದರೆ, ಎಂಥ ಒಳ್ಳೆ ಬಾಂಡಿಂಗ್ ಇತ್ತು ಅಂತ ಅಂದರೆ, ಒಬ್ಬರಿಗೊಬ್ಬರು ಮಾತನಾಡಿಕೊಂಡು ಚರ್ಚೆ ಮಾಡಿ ಈ ಒಂದು ಗ್ರೌಂಡ್ಗೆ ಈ ಆಟಗಾರ ಇದ್ದರೆ ಸೂಕ್ತ ಆಗುತ್ತೆ, ಪ್ಲೇಯಿಂಗ್ 11ನಲ್ಲಿ ಇಂಥ ಆಟಗಾರರೇ ಬೇಕು ಅನ್ನೋ ನಿಟ್ಟಿನಲ್ಲಿ ಯೋಚನೆ ಮಾಡಿ ಟೀಮ್ ಇಂಡಿಯಾವನ್ನು ಕಟ್ಟಿ ವರ್ಲ್ಡ್ ಕಪ್ ಗೆಲ್ಲುವಲ್ಲಿ ಯಶಸ್ವಿ ಆಗ್ತಾರೆ ಆ ಒಂದು ಜೋಡಿ. ಅದಾದ ನಂತರ ಯಾವಾಗ ನಮ್ಮ ದ್ರೋಣಾಚಾರ್ಯ ದ್ರಾವಿಡ್ ಅವರು ಕೆಳಗಿಳಿತಾರೋ ಕೋಚ್ ಹುದ್ದೆಯಿಂದ, ಆಗ ಕೋಚ್ ಹುದ್ದೆ ಅಲಂಕರಿಸಿದ್ದು ಗೌತಮ್ ಗಂಭೀರ್ ಅವರು. ಗೌತಮ್ ಗಂಭೀರ್ ಕೋಚ್ ಆದ ನಂತರ ಇಷ್ಟೆಲ್ಲ ಶುರುವಾಗಿಬಿಟ್ಟಿದೆ. ಈಗ ಏನಾಗ್ತಾ ಇದೆ ಹಾಗಾದರೆ ಇವರಿಬ್ಬರ ನಡುವೆ? ಯಾವೆಲ್ಲ ರೀತಿಯಾಗಿ ಸಮಸ್ಯೆ ಉಂಟಾಗ್ತಾ ಇದೆ?
ಪ್ಲೇಯಿಂಗ್ 11 ಆಯ್ಕೆಯಲ್ಲಿ ಗಂಭೀರ್ ಸರ್ವಾಧಿಕಾರಿಯಾಗಿ ವರ್ತನೆ ಮಾಡ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ಪ್ಲೇಯಿಂಗ್ 11 ಸೆಲೆಕ್ಟ್ ಮಾಡುವಂಥ ಸಂದರ್ಭದಲ್ಲಿ ಕ್ಯಾಪ್ಟನ್ಗೆ ಅಲ್ಲಿ ಫ್ರೀಡಮ್ ಕೊಟ್ಬಿಡ್ಬೇಕಾಗುತ್ತೆ. ಅವರಿಗೆ ಚೆನ್ನಾಗಿ ಗೊತ್ತಿರುತ್ತೆ ಈ ಆಟಗಾರರಿದ್ರೆ ನಾನು ತಂಡವನ್ನು ಚೆನ್ನಾಗಿ ನಡೆಸ್ಕೊಳ್ಬಹುದು, ಅದ್ಭುತವಾಗಿ ಆಟ ಆಡ್ತಾರೆ ಅಂತ ಹೇಳಿ. ಆದರೆ ಇಲ್ಲಿ ಟೀಮ್ ಇಂಡಿಯಾ ಪ್ಲೇಯಿಂಗ್ 11 ಆಯ್ಕೆಯಲ್ಲಿ ಗಂಭೀರ್ ಎಲ್ಲೋ ಒಂದು ಕಡೆ ಮೂಗು ತೋರಿಸ್ತಾ ಇದ್ದಾರೆ ಅನ್ನೋದು ಗೊತ್ತಾಗ್ತಾ ಇರುವಂಥ ವಿಚಾರ. ರೋಹಿತ್ ಶರ್ಮಾ ಆಯ್ಕೆಗೆ ಕಿಮ್ಮತ್ ಕೊಡ್ತಾ ಇಲ್ವಾ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ಫಾರ್ ಎಕ್ಸಾಂಪಲ್ ನಿಮಗೆ ಹೇಳಬೇಕು ಅಂತ ಅಂದರೆ, ಈಗ ಆಸ್ಟ್ರೇಲಿಯಾ ವಿರುದ್ಧ ಬಾರ್ಡರ್ ಗವಾಸ್ಕರ್ ಟೆಸ್ಟ್ ಸರಣಿ ನಡೀತಾ ಇದೆ. 3 ಮ್ಯಾಚ್ಗಳಲ್ಲಿ ಇವತ್ತಿನ ಪಂದ್ಯ ಡ್ರಾ ಕೂಡ ಆಗಿದೆ. 3ನೇ ಟೆಸ್ಟ್ ಮ್ಯಾಚ್ 2ರಲ್ಲಿ 1-1 ಸಮಬಲವನ್ನು ಸಾಧಿಸಿರೋದು. ಈ ಸಂದರ್ಭದಲ್ಲಿ ಪ್ರತಿಯೊಂದು ಮ್ಯಾಚ್ಗೂ ಕೂಡ ಆಟಗಾರರನ್ನ ಚೇಂಜ್ ಮಾಡ್ತಾ ಇದ್ದಾರೆ ಗೌತಮ್ ಗಂಭೀರ್ ಅವರು. ಇಲ್ಲಿ ಎಲ್ಲೋ ಒಂದು ಕಡೆ ಒಂದು ಮ್ಯಾಚ್ಗೆ ಆಟಗಾರರ ಒಂದು ಸಾಮರ್ಥ್ಯವನ್ನು ಅಳಿತಾ ಇದ್ದಾರಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ನಿಮಗೆಲ್ಲ ಗೊತ್ತೇ ಇದೆ, ವೇಗಿ ಹರ್ಷಿತ್ ರಾಣಾ ಅವರ ಆಯ್ಕೆ ಪ್ರಕ್ರಿಯೆ ಇದೆಯಲ್ಲ, ಇದು ನಿಜಕ್ಕೂ ಎಲ್ಲರಿಗೂ ಆಶ್ಚರ್ಯ ಮೂಡಿಸಿತ್ತು. ಯಾಕೆಂತ ಹೇಳಿದರೆ ಆಸ್ಟ್ರೇಲಿಯಾ ಅಂತ ಪಿಚ್ನ ಕಂಡೀಷನ್ನಲ್ಲಿ ಈಗ ಬಂದಿರುವಂಥ ಫ್ರೆಶರ್ ಆತ ಬೌಲರ್, ಆತನಿಗೆ ಅವಕಾಶವನ್ನು ಕೊಟ್ಟಿದ್ದು ಎಲ್ರಿಗೂ ಕೂಡ ಆಶ್ಚರ್ಯ ಆಗಿತ್ತು. ಆದರೆ ಇಲ್ಲಿ ಆತನ ಅವಶ್ಯಕತೆ ಇದೆ ಅಥವಾ ಆತನ ಆಯ್ಕೆಯ ಹಿಂದೆ ಇರೋದು ಗೌತಮ್ ಗಂಭೀರ್ ಅಂತ ಕೂಡ ಹೇಳಲಾಗ್ತಾ ಇದೆ. ಹಾಗಾಗಿನೇ ಎಲ್ಲೋ ಒಂದು ಕಡೆ ಅಲ್ಲಿಂದಾನೇ ಇವರಿಬ್ಬರ ನಡುವೆ ಒಡಕು ಶುರುವಾಯಿತು ಅಂತ ಹೇಳಲಾಗ್ತಾ ಇದೆ. ಆದರೆ ಈ ಒಂದು ಆಸ್ಟ್ರೇಲಿಯಾ ಪಿಚ್ನಲ್ಲಿ ಇನ್ನು ಆಕಾಶ್ ದೀಪ್ ತುಂಬ ಚೆನ್ನಾಗಿ ಬೌಲಿಂಗ್ ಮಾಡ್ತಾರೆ ಅನ್ನೋದು ರೋಹಿತ್ ಶರ್ಮಾ ಅವರ ಅಭಿಪ್ರಾಯ ಆಗಿತ್ತು. ಆಕಾಶ್ ದೀಪ್ ಬೇಡ, ಇಲ್ಲಿ ಹರ್ಷಿತ್ ರಾಣಾಗೆ ಅವಕಾಶ ಕೊಡೋಣ ಅನ್ನೋ ನಿಟ್ಟಿನಲ್ಲಿ ಗೌತಮ್ ಗಂಭೀರ್ ಅವರು 2ನೇ ಟೆಸ್ಟ್ ಪಂದ್ಯದಲ್ಲಿ ಅವಕಾಶವನ್ನು ಮಾಡಿಕೊಡ್ತಾರೆ ಹರ್ಷಿತ್ ರಾಣಾಗೆ. ಆದರೆ ಹೇಳಿಕೊಳ್ಳುವಂಥ ಪ್ರದರ್ಶನ ಹರ್ಷಿತ್ ರಾಣಾ ಅವರಿಂದ ಬರೋದಿಲ್ಲ. ಕೆಲವೊಂದು ಕಡೆ ನಾನು ಅಂದುಕೊಂಡಂತೆ ಆಗ್ತಾ ಇಲ್ವಲ್ಲ ಅನ್ನೋ ನಿಟ್ಟಿನಲ್ಲಿ ರೋಹಿತ್ ಶರ್ಮಾ ಅವ್ರಿಗೂ ಕೂಡ ಖಂಡಿತವಾಗಿಯೂ ಅನಿಸಿರುತ್ತೆ. ಹಾಗಾಗಿನೇ ಈ ಒಂದು ಒಣ ಜಗಳ ಇಲ್ಲಿ ಶುರುವಾಗಿರುವುದು. ಇನ್ನು ರೋಹಿತ್ ಅವರಿಗೆ ಫ್ರೀಡಮ್ಮೇ ಇಲ್ಲ ಅಂತಲೂ ಕೂಡ ಹೇಳಲಾಗ್ತಾ ಇದೆ ಗೌತಮ್ ಗಂಭೀರ್ ಅವರಿಂದ. ಇನ್ನು ದ್ರಾವಿಡ್ ಕಟ್ಟಿದ್ದಂಥ ತಂಡವನ್ನು ಗೌತಮ್ ಗಂಭೀರ್ ಒಡಿತಾ ಇದ್ದಾರಾ ಹಾಗಾದರೆ ಅನ್ನೋ ಪ್ರಶ್ನೆಯೂ ಕೂಡ ಸಹಜವಾಗಿ ಮೂಡ್ತಾ ಇದೆ. ದ್ರಾವಿಡ್ ಅವರು ಎಷ್ಟು ಚೆನ್ನಾಗಿ ಟೀಮ್ ಇಂಡಿಯಾವನ್ನು ಕಟ್ಟಿದ್ದಾರೆ ಅಂತ ಅಂದರೆ, 2 ತಂಡಗಳನ್ನು ಮಾಡಿದ್ದಾರೆ. ಅಂದರೆ ಒಂದು T20ಗೆ ಅಂತ ಹೇಳಿ, ಮತ್ತೊಂದು ಟೆಸ್ಟ್ಗೆ ಅಂತ ಹೇಳಿ, ಒನ್ ಡೇಗೆ ಅಂತ ಹೇಳಿನೇ ಅಷ್ಟು ಅದ್ಭುತವಾಗಿ ಹುಡುಗರನ್ನು ರೆಡಿ ಮಾಡಿರೋದು ಪ್ಲೇಯರ್ಗಳನ್ನು. ಅಂಥ ಸಂದರ್ಭದಲ್ಲಿ ಈಗ ಗಂಭೀರ್ ಅವರು ಬಂದ ನಂತರ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾದಲ್ಲಿ ಸಮನ್ವಯತೆ ಕೊರತೆ ಇದೆ. ಟೀಮ್ ಇಂಡಿಯಾ ಎಲ್ಲ ಕಡೆಯೂ ಹೋದಂಥ ಸಂದರ್ಭದಲ್ಲಿ ಭಾಳ ಸೋಲುಗಳನ್ನು ಅನುಭವಿಸ್ತಾ ಇರೋದು ನಾವು ಗಮನಿಸ್ತಾ ಇದ್ದೀವಿ. ಏನೋ ಗಂಭೀರ್ ಕೋಚ್ ಆದ ನಂತರ ಟೀಮ್ ಇಂಡಿಯಾ ಸಾಧನೆ ಹೇಗಿದೆ, ವೈಫಲ್ಯಗಳು ಯಾವ ರೀತಿಯಾಗಿದ್ದಾವೆ ಅನ್ನೋದನ್ನು ಕೂಡ ನಾವು ಮಾತನಾಡಬೇಕಾಗುತ್ತೆ ಈ ಸಂದರ್ಭದಲ್ಲಿ. ಏಕೆ ಅಂತ ಹೇಳಿದರೆ ಕ್ಯಾಪ್ಟನ್ ಮತ್ತು ಕೋಚ್ ನಡುವಿನ ಸಂಬಂಧ ಚೆನ್ನಾಗಿದ್ದರೆ ಟೀಮ್ ಚೆನ್ನಾಗಿರುತ್ತೆ. ಟೀಮ್ನ ಒಳಗಡೆ ಎಲ್ಲವೂ ಪಾಸಿಟಿವಿಟಿ ಚೆನ್ನಾಗಿದೆ, ಅಂದರೆ ಪಾಸಿಟಿವಿಟಿ ವಾತಾವರಣ ಇದ್ದರೆ ಟೀಮ್ ಇಂಡಿಯಾ ಆಟಗಾರರ ಮನಸ್ಥಿತಿಯೂ ಕೂಡ ಚೆನ್ನಾಗಿರುತ್ತೆ. ಆದರೆ ಇಲ್ಲಿ ಎಲ್ಲೋ ಒಂದು ಕಡೆ ಗೌತಮ್ ಗಂಭೀರ್ ಮತ್ತು ರೋಹಿತ್ ಶರ್ಮಾ ಅವರ ನಡುವೆ ಎಲ್ಲವೂ ಸರಿಯಾಗಿಲ್ಲ. ಹಾಗಾಗಿನೇ ಸತತವಾಗಿ ಸೋಲುಗಳನ್ನು ಅನುಭವಿಸಲಾಗ್ತಾ ಇದೆ. ಇನ್ನು ನ್ಯೂಜಿಲ್ಯಾಂಡ್ ವಿರುದ್ಧ ಟೆಸ್ಟ್ ಸರಣಿ 3-0ದಿಂದ ಸೋಲ್ತಾರೆ ಟೀಮ್ ಇಂಡಿಯಾದವರು. ನಿಮಗೆಲ್ಲ ಗೊತ್ತೇ ಇದೆ, ಭಾರತದಲ್ಲಿ ನಡೆದಂಥ ಟೆಸ್ಟ್ ಸರಣಿ ಇದು 3-0 ಅಂತರದಲ್ಲಿ ಟೀಮ್ ಇಂಡಿಯಾ ನ್ಯೂಜಿಲೆಂಡ್ ವಿರುದ್ಧ ಸೋಲ್ತಾರೆ. ಇದು ಎಷ್ಟೋ ವರ್ಷಗಳ ನಂತರ ಟೀಮ್ ಇಂಡಿಯಾ ಸೋತಿರೋದು. 24 ವರ್ಷಗಳ ನಂತರ ಭಾರತದಲ್ಲಿ ಸರಣಿ ಸೋತಿರೋದು ಭಾರತ, ಅದು ಕೂಡ ನ್ಯೂಜಿಲೆಂಡ್ ವಿರುದ್ಧ. ಇದು ನಿಜಕ್ಕೂ ಎಲ್ಲರಿಗೂ ಆಶ್ಚರ್ಯ ಆಗಿತ್ತು. ಇನ್ನು ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿ 2-0ಯಿಂದ ಸೋಲ್ತಾರೆ ಟೀಮ್ ಇಂಡಿಯಾ. ಅದು ಕೂಡ ಗಂಭೀರ್ ಅವರು ಕೋಚ್ ಆಗಿ ಹುದ್ದೆಯನ್ನು ಅಲಂಕರಿಸಿದ ನಂತರ ಶ್ರೀಲಂಕಾ ವಿರುದ್ಧ ಏಕದಿನ ಸರಣಿಯನ್ನು ಸೋಲ್ತಾರೆ. ಅದು 2-0ಯಿಂದ. 27 ವರ್ಷಗಳ ನಂತರ ಶ್ರೀಲಂಕಾ ವಿರುದ್ಧ ಸರಣಿ ಸೋಲ್ತಾರೆ ಟೀಮ್ ಇಂಡಿಯಾ. 27 ವರ್ಷಗಳ ನಂತರ ಗೌತಮ್ ಗಂಭೀರ್ ಕೋಚ್ ಆದ ನಂತರ ಇಲ್ಲಿ ಸೋಲು ಆಗಿರೋದು. ಆದರೆ ಆ ಸರಣಿಯಲ್ಲಿ ರೋಹಿತ್ ಶರ್ಮಾ ಅವರು ಇರಲಿಲ್ಲ, ಅವರು ರೆಸ್ಟ್ನಲ್ಲಿದ್ದರು. ಆದರೆ ಟೀಮ್ ಇಂಡಿಯಾವನ್ನು ಮುನ್ನಡೆಸಿದ್ದು ಬೇರೆ ಒಬ್ಬ ನಾಯಕ. ಇನ್ನು ಬಾಂಗ್ಲಾದೇಶ ವಿರುದ್ಧ T20 ಸರಣಿ 3-0 ಗೆಲುವಾಗುತ್ತೆ. ಅದಾದ ನಂತರ ಬಾಂಗ್ಲಾದೇಶ ವಿರುದ್ಧ ಟೆಸ್ಟ್ ಸರಣಿ 2-0ಯಿಂದ ಗೆಲುವನ್ನು ಸಾಧಿಸ್ತಾರೆ. ಒಟ್ಟಾರೆಯಾಗಿ ಇಲ್ಲಿ ಗೆಲುವು ಕಂಡಿದ್ದಕ್ಕಿಂತ ಸೋಲೆ ಜಾಸ್ತಿ ಆಗಿದೆ. ಅದು 27-24 ವರ್ಷಗಳ ನಂತರ ಐತಿಹಾಸಿಕ ಸೋಲಿದೆಯಲ್ಲ, ಇದು ನಿಜಕ್ಕೂ ಕೂಡ ಬೇಸರದ ಸಂಗತಿ. ಒಟ್ಟಾರೆ ಕೋಚ್ ಮತ್ತು ಕ್ಯಾಪ್ಟನ್ ನಡುವೆ ಸಮನ್ವಯತೆಯ ಕೊರತೆ ಇರೋದ್ರಿಂದ, ಸಂಬಂಧ ಹಳಿಸಿರೋದ್ರಿಂದ, ಭಿನ್ನಾಭಿಪ್ರಾಯ ಉಂಟಾಗಿರೋದ್ರಿಂದ ಎಲ್ಲೋ ಒಂದು ಕಡೆ ಟೀಮ್ ಇಂಡಿಯಾ ಆಟಗಾರರ ಮೇಲೆ ಇದು ಕೆಟ್ಟದಾಗಿ ಪರಿಣಾಮ ಬೀರ್ತಾ ಇದೆ. ಹಾಗಾಗಿ ತಂಡದಲ್ಲಿ ವಾತಾವರಣ ಸರಿ ಇಲ್ಲ ಮತ್ತು ತಂಡದ ಸದಸ್ಯರ ಮನಸ್ಥಿತಿಯೂ ಕೂಡ ಹಾಳಾಗ್ತಾ ಇದೆ. ಇದರಿಂದ
ಈಗ ಆಡ್ತಾ ಇರುವಂಥ ಸರಣಿಯಲ್ಲಿ ಟೀಮ್ ಇಂಡಿಯಾ ಬಹಳಷ್ಟು ಹಿನ್ನಡೆಯನ್ನು ಅನುಭವಿಸ್ತಾ ಇದೆ ಅಂದರೂ ಕೂಡ ತಪ್ಪಾಗಲಿಕ್ಕಿಲ್ಲ. ಹಾಗಾಗಿ ಇವರಿಬ್ಬರ ನಡುವೆ ಸಂಬಂಧ ಸರಿ ಹೋಗುತ್ತಾ ಇಲ್ವಾ ಅನ್ನೋ ಒಂದು ಪ್ರಶ್ನೆಯೂ ಕೂಡ ಇದೆ. ಯಾಕೆಂತ ಹೇಳಿದರೆ ರೋಹಿತ್ ಶರ್ಮಾ ಅವರು ಪದೇ ಪದೇ ಬ್ಯಾಟಿಂಗ್ನಲ್ಲೂ ಎಡವುತ್ತಾ ಇದ್ದಾರೆ, ಜೊತೆಗೆ ವಿರಾಟ್ ಕೊಹ್ಲಿ ಅವರು ಕೂಡ ಅಷ್ಟೇ. ಹಾಗಾಗಿ ದಿಗ್ಗಜ ಬ್ಯಾಟರ್ಗಳೇ ಈ ರೀತಿಯಾಗಿ ಹಿನ್ನಡೆಯನ್ನು ಅನುಭವಿಸ್ತಾ ಇರೋದು ತಂಡದ ವಾತಾವರಣ ಎಷ್ಟರ ಮಟ್ಟಿಗೆ ಸರಿಯಾಗಿದೆ ಅನ್ನೋದನ್ನು ಕೂಡ ಸೂಚಿಸುತ್ತೆ ಅಂತ ಹೇಳ್ತಾ ಈ ಒಂದು ವಿಶೇಷ ನ್ಯೂಸ್ನ ಮುಗಿಸ್ತಾ ಇದ್ದೀನಿ. ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ. ಗ್ಯಾರಂಟಿ ನ್ಯೂಸ್, ಸುದ್ದಿ ಖಚಿತ, ನ್ಯಾಯ ನಿಶ್ಚಿತ.